ನನ್ನ ಹೆಸರು ರಮೇಶ್ ಬಾಬು ಅಂತ. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಿಂದ. ಮೂಲತಃ ನಾನು ಆಂಧ್ರ ಮದನಪಲ್ಲಿ, ನಮ್ಮ ಅಮ್ಮ ಊರು ಚಿಂತಾಮಣಿ. ನಾನು ಸಿನ್ಸ್ 30 ವರ್ಷದಿಂದ ಚಿಂತಾಮಣಿಯಲ್ಲಿ ಇದ್ದೀವಿ. ಚಿಂತಾಮಣಿಯಲ್ಲಿದ್ದು 2002ರಿಂದ ನಾನು ಪತಂಜಲಿ ಯೋಗಾಭ್ಯಾಸ ಅಂತ ಚಿಂತಾಮಣಿಯಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಂತ ಒಂದು ಸಮಿತಿ ಇದೆ. ಅದರಲ್ಲಿ ಯೋಗಾಭ್ಯಾಸಕ್ಕೆ ಸೇರಿಕೊಂಡೆ. ಯೋಗಾಭ್ಯಾಸದಲ್ಲಿ ಜಿಲ್ಲಾ ಮಟ್ಟದ ಪ್ರಶಿಕ್ಷಣ, ಪ್ರಾಂತ ಮಟ್ಟದ ಪ್ರಶಿಕ್ಷಣ, ಆತ್ಮಾನುಸಂಧಾನ ಶಿಬಿರ ಎಲ್ಲ ಕೋರ್ಸಸ್ಸು ನಾನು ಮಾಡಿದ್ದೀನಿ. ಯೋಗಾಭ್ಯಾಸ ಮಾಡುವಾಗ ತುಂಬ ಆರಾಮಾಗಿ ಅನಿಸ್ತಿತ್ತು. ಈ ಒಂದು ಯೋಗಾಭ್ಯಾಸವನ್ನು ನಾನು ಜೀವನದಲ್ಲಿ ಬಿಡಬಾರ್ದು ಅಂತ ಯೋಗಾಭ್ಯಾಸ ಮಾಡ್ತಾ ಇರುವಾಗ ನಮ್ಮ ಯೋಗ ಬಂಧುಗಳಾದ ಒಬ್ಬ ಮಿತ್ರ ವಿಶ್ವನಾಥ್ ಅಂತ ಯೋಗ ಬಂಧು, ಅವರು ಚಿಂತಾಮಣಿಯಲ್ಲಿ ಕನ್ನಿಕಾ ಮಹಲ್ನಲ್ಲಿ ಪತ್ರಿಜಿ ಅಂತ ಆಂಧ್ರದಿಂದ ಒಬ್ಬರು ಧ್ಯಾನ ಗುರುಗಳು ಬರ್ತಾ ಇದ್ದಾರೆ, ಕ್ಲಾಸ್ ಇದೆ ಬನ್ನಿ ಅಂತ ಹೇಳಿದರು. ಆವಾಗ ಸರಿಯಪ್ಪ ಅಂತ ಮಧ್ಯಾಹ್ನ ಕ್ಲಾಸ್ ಕನ್ನಿಕಾ ಮಹಲ್ಗೆ ಹೋಗಿದ್ದೆ. ಆಲ್ರೆಡಿ ನಾನು ಪತಂಜಲಿ ಯೋಗಾಭ್ಯಾಸದಲ್ಲಿ 3 ದಿವಸ ಮೌನ ಧ್ಯಾನ ಅಂತ ಸಿದ್ದರಪೇಟೆದಲ್ಲಿ ಮಾಡಿರೋ ಅನುಭವ ಇತ್ತು ನನಗೆ. ಆದರೆ ನೋಡೋಣ, ಯಾಕಂದರೆ ಫ್ರೀ ಆಗಿದ್ದೀವಿ ಅಂತ ಒಂದು ನಮ್ಮ ಪತ್ರಿಜಿ ಅವರ ಒಂದು ಧ್ಯಾನದ ಕ್ಲಾಸ್ಗೆ ಹೋಗಿದ್ದೆ. ಸೊ ಈ ಒಂದು ಧ್ಯಾನದಲ್ಲಿ ದಿಸ್ ಈಸ್ ಈಸಿಯೆಸ್ಟ್ ವೇ ಆನಾಪಾನಸತಿ ಅಂತ. ಸೊ ಪತಂಜಲಿ ಯೋಗಾಭ್ಯಾಸದಲ್ಲಿ ಚಕ್ರದಲ್ಲಿ ಮೈಂಡ್ ಕಾನ್ಸಂಟ್ರೇಷನ್ ಇಟ್ಟು ತುಂಬ ಚೆನ್ನಾಗಿ ನಮ್ಮ ಗುರುಗಳಾದ ರಾಮಸ್ವಾಮಣ್ಣ ಅವರು ತುಂಬ ಚೆನ್ನಾಗಿ ಮಾಡಿಸಿದರು. ಸೊ ಈ ಒಂದು ಆನಾಪಾನಸತಿಯಲ್ಲಿ ಪತ್ರಿಜಿ ಅವರ ಮಾರ್ಗದರ್ಶನದಲ್ಲಿ ತುಂಬ ಈಸಿಯಾಗಿತ್ತು. ಆರಾಮಾಗಿ ಕೂತ್ಕೊಂಡು ನಮ್ಮ ಉಸಿರಾಟವನ್ನು ಗಮನಿಸ್ತಾ ಇರೋದು. ವಿಶೇಷವಾಗಿ ಏನಂದರೆ ನಮಗೆ ನಮ್ಮ ಪತ್ರಿಜಿ ಅವರ ಫ್ಲೂಟ್ ನಾದ ನಮಗೆ ತುಂಬ ಚೆನ್ನಾಗಿ ಹಿಡಿಸ್ತು. ಆ ಒಂದು 2 ಅವರು ಪತ್ರಿಜಿ ಅವರು ಧ್ಯಾನದಲ್ಲಿ ಕೂಡಿಸ್ಬಿಟ್ರು. ನಮಗೆ ತುಂಬ ಚೆನ್ನಾಗಿ ಆನಂದವಾಗಿ ಅಂತ ಅನಿಸುತ್ತು. ಆವಾಗಿಂದ ಇವಾಗವರೆಗೂ 2007ರಲ್ಲಿ ನಾವೊಂದು ಮನೆ ಕಟ್ಟಿ ಅದರಲ್ಲಿ 7x7 ಪಿರಮಿಡನ್ನು ಕಟ್ಟಿಸಿದ್ದೀನಿ. ನಮ್ಮ ಪಿರಮಿಡ್ ಇಂಜಿನಿಯರು ವಂಶಿ ಸಾರ್ ಅಂತ ಚೆನ್ನೈಯಿಂದ ಅವ್ರನ್ನ ಕರೆಸಿ ಒಂದು 2 ದಿವಸ ನಮ್ಮ ಮನೆಯಲ್ಲಿ ಇಟ್ಕೊಂಡು ಒಂದು ಪಿರಮಿಡನ್ನು ಕಟ್ಟಿಸಿದ್ದೀನಿ. ಮತ್ತು ಆ ಒಂದು ಪಿರಮಿಡ್ ಗೃಹಪ್ರವೇಶದಲ್ಲಿ ನಮ್ಮ ಪಿರಮಿಡ್ ಮಾಸ್ಟರ್ ಆದ ಸೀನಿಯರ್ ಪಿರಮಿಡ್ ಮಾಸ್ಟರ್ ಶಿವರಾಮಪ್ಪ ಸಾರ್ ಅವರ ಮುಖಾಂತರ ಪಿರಮಿಡನ್ನು ಪ್ರಾರಂಭೋತ್ಸವ ಮಾಡಿದ್ದೀನಿ. ಮತ್ತು ಪ್ರತಿ ವರ್ಷ ಒಂದು 5 ವರ್ಷದ ಕಾಲ ಪ್ರತಿ ಶಿವರಾತ್ರಿಗೆ ಪ್ರತಿ ನೈಟೆಲ್ಲ ನಮ್ಮ ಮನೆಯಲ್ಲಿ ಧ್ಯಾನ ಸತ್ಸಂಗ ಇತ್ತು. ನಮ್ಮ ಚಿಂತಾಮಣಿಯಲ್ಲಿ ಪದ್ಮಲತಾ ಮೇಡಮ್ ಅಂತ ಪಿರಮಿಡ್ ಮಾಸ್ಟರ್ಸು ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಮತ್ತು ನಾನು ಯೋಗಾಭ್ಯಾಸ ಮಾಡ್ತಾ ಮಾಂಸಾಹಾರನೂ ತಿಂತಾಯಿದ್ದೆ. ಚಿಕ್ಕವನಿಂದ ನಮ್ಮ ಮನೆಯಲ್ಲಿ ಮಾಂಸಾಹಾರ ತಿನ್ನೋದು ಅಲವಾಟಿತ್ತು. ಆದರೆ ಈ ಒಂದು ಧ್ಯಾನ ಸತ್ಸಂಗ ಮಾಡ್ತಾ ಪಿರಮಿಡ್ ಕಟ್ಟಿದ ಮೇಲೆ ನನಗೆ ಶಾಕಾಹಾರ ಮಾನವಾಹಾರ ಅಂತ ನಾನು ಪುಸ್ತಕ ಓದಿದ್ದೆ. ಆ ಒಂದು ಪುಸ್ತಕ ಓದಿದ ಮೇಲೆ ಜೀವಿಗಳನ್ನ ಕೊಲ್ಲು ತಿನ್ನೋದು ತುಂಬ ಪಾಪ ಅಂತ ನಾನು ತಿಳ್ಕೊಂಡೆ. ಆವತ್ತಿಂದ ಮತ್ತೆ ಜೀವಿಗಳನ್ನ ಕೊಲ್ಲಬಾರ್ದು, ಮಾಂಸಾಹಾರ ತಿನ್ನಬಾರ್ದಂತ ನಾನು ಮಾಂಸಾಹಾರವನ್ನು ಬಿಟ್ಟುಬಿಟ್ಟಿದ್ದೀನಿ. ಈಗ ಪೂರ್ತಿ ಶಾಕಾಹಾರಿಯಾಗಿ ನಾನು ಚೇಂಜ್ ಆಗಿದ್ದೀನಿ. ಈಗ ಎಲ್ಲರಿಗೂ, ನನ್ನ ಫ್ರೆಂಡ್ಸ್ಗೂ, ಮಿತ್ರರಿಗೂ, ನೆಂಟರಿಗೂ ಎಲ್ಲರಿಗೂ ಮಾಂಸ ತಿನ್ನಬೇಡಿ ಅಂತ ನಾನು ಈಗ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ನಮ್ಮ ಮನೆಯಲ್ಲಿ ಯಾರು ಬಂದರೂ ಸಹ ಅವರು ಮಾತಾಡಿಸೋದು, ಊಟ ಮಾಡೋದು ಆದ ತಕ್ಷಣ ಖಂಡಿತವಾಗಿ ಅವ್ರನ್ನ ಮಿನಿಮಮ್ ಒಂದು 10 ನಿಮಿಷ ಆದರೂ ಪಿರಮಿಡಲ್ಲಿ ಕೂರಿಸಿ ನಾನು ಧ್ಯಾನ ಮಾಡಿಸ್ತೀನಿ. ನಮ್ಮ ನೆಂಟರಿಗೂ, ಫ್ರೆಂಡ್ಸ್ಗೆ ಎಲ್ಲರಿಗೂ ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀನಿ. ಈಗ ಬೆಂಗಳೂರಲ್ಲಿ ಪಿರಮಿಡ್ ವ್ಯಾಲಿ ಫೌಂಡೇಶನ್ ಲೆವೆಲಲ್ಲಿ ಇರುವಾಗ ಪ್ರತಿಯೊಂದು ವರ್ಷಕ್ಕೂ ಬುದ್ಧ ಪೌರ್ಣಿಮೆಗೆ ಪಿರಮಿಡ್ ವ್ಯಾಲಿಗೆ ಹೋಗ್ತಾ ಇರ್ತೀನಿ. ಬುದ್ಧ ಪೌರ್ಣಿಮೆ ಉತ್ಸವದಲ್ಲಿ ಭಾಗವಹಿಸ್ತೀನಿ. ಮತ್ತು ನಮ್ಮ ಹೈದರಾಬಾದಲ್ಲಿ ಕಡ್ತಾಳಲ್ಲಿ ಮಹೇಶ್ವರ ಮಹಾಪಿರಮಿಡ್, ಅದರಲ್ಲಿ
ಧ್ಯಾನ ಮಹಾಯಜ್ಞಗಳಂತ ಮಾಡ್ತಾಯಿದ್ದೆ, ಅದರಲ್ಲೂ ಭಾಗವಹಿಸಿದ್ದೀನಿ. ಮತ್ತು ಮಹಿಳಾ ಧ್ಯಾನ ಮಹಾಚಕ್ರಗಳಂತ ನಮ್ಮ ಪತ್ರಿಜಿಯವರು ಮಾಡ್ತಾಯಿದ್ದಾರೆ. ಆ ಒಂದು ಮಹಿಳಾ ಧ್ಯಾನ ಮಹಾಚಕ್ರಗಳಿಗೂ ಹೋಗ್ತಾ ಇರ್ತೀನಿ. ಮತ್ತು ನಮ್ಮ ಕೊಟಾಲ್ ಅಂತ ಆಂಧ್ರದಲ್ಲಿ ಇದೆ, ಅದರಲ್ಲಿ ಸಂಕ್ರಾಂತಿ ಸಂಬ್ರಾಲ್ ಅಂತ ಎವ್ರಿ ಇಯರ್ ಸಂಕ್ರಾಂತಿ ಸಂಬ್ರಾಲ್ ಅಂತ ನಡೆಯುತ್ತೆ, ಅದರಲ್ಲಿ ಹೋಗ್ತಾ ಇರ್ತೀನಿ. ಈ ಥರ ಹೋಗ್ತಾ ನಾನು ಪ್ರಶಾಂತವಾಗಿ ಆನಂದವಾಗಿ ಒಂದು ಯೋಗ ಧ್ಯಾನವನ್ನು ಮಾಡ್ತಾ ಪ್ರಶಾಂತವಾಗಿ ಇದ್ದೀನಿ. ಸೊ ಎಲ್ಲರೂ ದಯವಿಟ್ಟು ಧ್ಯಾನ ಮಾಡಿ, ಧ್ಯಾನ ಕಲಿತ್ಕೊಳ್ಳಿ. ನಿಮ್ಮ ಮಿತ್ರರಿಗೂ ನೆಂಟರಿಗೂ ಎಲ್ರಿಗೂ ಹೇಳಬೇಕು. ಈ ಒಂದು ಅವಕಾಶ ಕೊಟ್ಟಿರೋ ನಮ್ಮ PMC ಚಾನಲ್ ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.